ಅತ್ತೆ ಒಂದ್ ನಿಮಿಷ ತಗೊಂಡ್ಬರ್ತೀನಿ. ಸಿವಂತಿ ಮೇಡಮ್ ಬನ್ನಿ ನೋಡಿ, ಇವರೆಲ್ಲ ನನ್ಗೋಸ್ಕರ ಎಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಇವರೆಲ್ಲ ಇಷ್ಟು ಅರೇಂಜ್ ಮಾಡಿದ್ರು, ನಾನ್ ಮಾತ್ರ ಮೊದ್ಲು ಕೇಕ್ ತಿನ್ಸದ್ ನಿಮ್ಗೆ. ಯಾಕೆ ಹೇಳಿ? ನೀವು ನನಗೆ ಫೇವ್ರೇಟ್, ಅದಕ್ಕೆ. ಸೇವಂತಿ, ಏನ್ ನೋಡ್ತಿದ್ಯಾ? ಹೋಗಿ ಅರ್ಜುನ್ನ ಕರ್ಕೊಂಡ್ ಬರೋದಕ್ಕಾಗೋದಿಲ್ವಾ? ಹೋಗು, ಕರ್ಕೊಂಡ್ ಬಾ. ಬರೀ ಕರ್ಕೊಂಡ್ ಬಂದ್ರೆ ಸಾಕಾ? ಅಥವಾ ಇವಳ ಪಕ್ಕ ನಿಲ್ಸಿ ಕೇಕ್ ಕಟ್ ಮಾಡಿಸಿ ಇವಳ ಕೈಲಿ ಅವ್ರಿಗೆ ತಿನ್ಸಿ ಫೋಟೋ ಶೂಟ್ ಮಾಡಿಸಿ ಅದನ್ನ ಊರಿಗೆಲ್ಲ ಹಂಚ್ಲಾ? ನಾನ್ ಸುಮ್ನೆ ಇರ್ತೀನಿ ಅಂತ ಮನೆಯಲ್ಲಿ ನೀವೇನ್ ಜಾತ್ರೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವಿಬ್ರು ಏನ್ ಅನ್ಕೊಂಡಿದ್ದೀರಾ ನನ್ನನ್ನ? ನೀವೇನೇ ಮಾಡಿದ್ರು ನಾನ್ ಕೇಳಲ್ಲ ಅಂತನಾ? ಅಲ್ಲ ಸೇವಂತಿ, ಅತ್ತೆ, ನೀವು ಸುಮ್ನೆ ಇರಿ. ಏನೇ, ನೀನ್ ಬರ್ಡೇ ಮಾಡ್ಕೊಳಕ್ಕೆ ನೀನ್ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ನನ್ ಮನೆ ಮುರಿಬೇಕು ಅಂತ ಬಂದಿದ್ಯಾ? ನನ್ ಸಂಸಾರ ಒಡಿಬೇಕು ಅಂತ ಬಂದಿದ್ಯಾ ನೀನು? ಅಲ್ಲ ಸೇವಂತಿ, ಚೆನ್ನಾಗೇ ಇದ್ದಲ್ಲ, ಇದಕ್ಕಿದ್ದಂಗೆ ಏನಾಯ್ತು ನಿನ್ಗೆ? ನೀವು ಮಾತಾಡ್ಬೇಡಿ ಅತ್ತೆ. ಇದು ನನಗೂ ಇವಳಿಗೂ ಸಂಬಂಧಪಟ್ಟಿರೋ ವಿಷಯ. ಏನೇ ಮನೆ ಹಾಳಿ, ನನ್ ಕಣ್ಣಿಗೆ ಮಣ್ಣು ಎರ್ಚಿ ನನ್ ಗಂಡನ ಜೊತೆ ಹೊರಗಡೆ ಸುತ್ತಾಡಿದ್ದು ಅಲ್ದೆ ಈಗ ನನ್ ಮನೆಗೆ ಬಂದು ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದೀಯಾ? ನಿನಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಇಲ್ವಾ? ಅದೇನೋ ಗಾದೆ ಇದೆಯಲ್ಲ, 3 ಬಿಟ್ಟರು ಊರಿಗೆ ದೊಡ್ಡೋರು ಅಂತ. ಆ ಜಾತಿಗೆ ಸೇರ್ದವಳು ನೀನು. ಸೇವಂತಿ, ಸಾಕು, ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಇಷ್ಟೆಲ್ಲ ಅರೇಂಜ್ ಮಾಡಿದ್ದು ಮೀರಾ ಅಲ್ಲ, ನಾನು. ಯಾರು ಕೊಟ್ರು ಅತ್ತೆ ನಿಮ್ಗೆ ಅಧಿಕಾರನ ನನ್ ಸೌತಿ ಬರ್ಡೇನ ನನ್ ಮನೇಲಿ ಅರೇಂಜ್ ಮಾಡೋದಕ್ಕೆ? ಸೌತಿಗೆ ಯುತ್ತಿ ಅಂದ್ರೆ ಸರಿ ಇರಲ್ಲ. ಓ, ಇನ್ನೇನ್ ಅನ್ಬೇಕು? ನನ್ ಗಂಡನಿಗೂ ನಿನಗೂ ಮದ್ವೆ ಮಾಡಿಸ್ಬಿಡ್ಲಾ ಹೇಳು? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮೀರಾ ನನ್ ಫ್ರೆಂಡ್ ಮಗಳು. ಅವಳು ಬರ್ತಡೇ ದಿನ ಕೇಕ್ ಕಟ್ ಮಾಡ್ಸೋದಕ್ಕೆ ಇಷ್ಟೆಲ್ಲ ರಾಧಾಂತ ಮಾಡ್ತಿದ್ಯಲ್ಲ ನೀನು. ನೋಡಿ ಅತ್ತೆ, ಮೀರಾ ನಿಮ್ ಫ್ರೆಂಡ್ ಮಗಳಾದ್ರೆ ಅದನ್ನ ನಿಮ್ ಫ್ರೆಂಡ್ ಮನೇಲಿ ಇಟ್ಕೊಳ್ಳೋದಕ್ಕೆ ಹೇಳಿ, ನನ್ ಮನೇನಲ್ಲ. ಸೇವಂತಿ, ಇದು ಬರೀ ನಿನ್ ಮನೆ ಅಲ್ಲ, ನನ್ ಮನೆನೂ ಕೂಡ. ನಿಮ್ಮ ಮನೆ ಇರ್ಬೋದು, ಆದ್ರೆ ಅವಳದಲ್ಲ. ಇಷ್ಟು ದಿನ ಇವಳು ಮಾಡಿರೋ ಅವಾಂತರಗಳೇ ಸಾಕಾಗಿದೆ. ಇನ್ನು ಹೀಗೆ ಸುಮ್ನೆ ಇದ್ರೆ ನನ್ ಗಂಡನ್ ಜೊತೆ ಇದೇ ಮನೆಯಲ್ಲಿ ಸಂಸಾರನೇ ಮಾಡ್ಬಿಡ್ತಾಳಷ್ಟೇ. ಪರವಾಗಿಲ್ಲ,